ನಮಸ್ಕಾರ ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿ ನ್ಯೂಸ್ಗಳಿಗೆ ಸ್ವಾಗತ. ಮೊದಲನೇದಾಗಿ ಇವತ್ತು ಆ್ಯಶಸ್ನ 4th ಡೇ ಕಂಪ್ಲೀಟ್ ಆಯಿತು. ನಿನ್ನೆ 4 ವಿಕೆಟ್ ಕಳ್ಕೊಂಡು ಬ್ಯಾಟಿಂಗ್ ಶುರು ಮಾಡಿದ ಆಸ್ಟ್ರೇಲಿಯಾ ಇವತ್ತು ಅಷ್ಟೊಂದು ಟೇಲೆಂಡರ್ಸ್ ಚೆನ್ನಾಗಿ ಆಗಲಿಲ್ಲ ಅನ್ಬೋದು. ಮಿಡಲ್ ಆರ್ಡರ್ ಮತ್ತು ಟೇಲೆಂಡರ್ಸ್ ಹೆಡ್ 170ಗೆ ಔಟ್ ಆದರು. ಆಮೇಲೆ ಅಲೆಕ್ಸ್ ಕ್ಯಾರಿ 72 ರನ್ಸ್ಗೆ ಔಟ್ ಆದರು. ಆಮೇಲೆ ಯಾರ್ದು ಅಷ್ಟೊಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇಂಗ್ಲೀಷ್ ಅವ್ರು 10 ರನ್ ಹೊಡೆದ್ರು, ಕಮಿನ್ಸ್ 6, ಸ್ಟಾರ್ಕ್ಸ್ 7, ಲಯನ್ಸ್ 0, ಬೋಲ್ಯಾಂಡ್ 1 ರನ್ ಹೊಡೆದ್ರು. ಟೋಟಲಾಗಿ 349ಕ್ಕೆ ಆಲ್ಔಟ್ ಆದರು ಆಸ್ಟ್ರೇಲಿಯಾ. 435 ರನ್ ಟಾರ್ಗೆಟ್ ಕೊಟ್ಟರು. ಇನ್ನು ಆರ್ಚರ್ 1 ವಿಕೆಟ್ ತೊಗೊಂಡ್ರು, ಬ್ರೆಡನ್ ಕ್ರೇಜ್ ಅವರು 3 ವಿಕೆಟ್ ತೊಗೊಂಡ್ರು, ಜೋಶ್ ಟ್ಯಾಂಗ್ ಅವರು 4 ವಿಕೆಟ್ ತೊಗೊಂಡ್ರು, ವಿಲ್ ಜಾಕ್ ಅವರು 1 ವಿಕೆಟ್ ತೊಗೊಂಡ್ರು. ಅವರು 2 ಇನ್ನಿಂಗ್ಸಲ್ಲಿ 100+ ರನ್ ಕೊಟ್ಟರು. ಇನ್ನು ಸ್ಟೋಕ್ಸ್ ಅವರು 1 ವಿಕೆಟ್ ತೊಗೊಂಡ್ರು. ಇಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿದೆ ಅಂದರೆ ಹೆಡ್ ಮತ್ತು ಕ್ಯಾರಿದು 162 ರನ್ಸ್ ಪಾರ್ಟ್ನರ್ಶಿಪ್ ಬಂತು. ಇದು ಆಸ್ಟ್ರೇಲಿಯಾಗೆ ಒಳ್ಳೆ ಬೂಸ್ಟ್ ಆಯಿತು, ಇನ್ನೂ ಒಳ್ಳೆ ಟಾರ್ಗೆಟ್ ಕೊಡೋಕ್ಕೆ ಅಂತ ಹೇಳ್ಬೋದು. ನೆಕ್ಸ್ಟು 435 ಟಾರ್ಗೆಟ್ ಚೇಸ್ ಮಾಡೋಕ್ಕೆ ಬಂದ ಇಂಗ್ಲೆಂಡು ಅಷ್ಟೊಂದೇನು ಒಳ್ಳೆ ಆರಂಭಿಕ ಪ್ಲೇಯರ್ಸ್ ಅಷ್ಟೊಂದು ಒಳ್ಳೆ ಆರಂಭಿಕತೆ ಕೊಡಲಿಲ್ಲ ಅಂತ ಹೇಳ್ಬೋದು. ಇವತ್ತು ಎಂಡ್ ಆಫ್ ಡೇ 4 207ಗೆ 6 ವಿಕೆಟ್ಸ್ ಹೋಗಿದೆ. ಜಾಕ್ ಕ್ಯಾರ್ಲಿ ಅವರು ಒಳ್ಳೆ ಫೈಟ್ ಕೊಟ್ಟರು ಅನ್ಬೋದು. 85 ರನ್ಸ್ ಹೊಡೆದ್ರು. ಅದು ಬಿಟ್ಟರೆ ಬೆನ್ ಡೆಕೆಟ್ 4 ರನ್ಸ್, ಒಲೈ ಪೋಪ್ ಅವರು 17 ರನ್ಸ್, ಜೋ ರೂಟ್ ಅವರು 39 ರನ್ಸ್, ಹ್ಯಾರಿ ಬೂರ್ಕ್ ಅವರು 30 ರನ್ಸ್, ಸ್ಟೋಕ್ಸ್ ಅವರು 5 ರನ್ಸ್, ಸ್ಮಿತ್ ಅವರು 2 ರನ್ಸ್, ವಿಲ್ ಜಾಕ್ಸ್ ಅವರು 11 ರನ್ಸ್ ಮಾಡಿ ನಾಟ್ಔಟ್ ಆಗಿದ್ದಾರೆ. ಇದು ಆಲ್ಮೋಸ್ಟ್ ಅಲ್ಲೂ ಮ್ಯಾಚ್ ಆಸ್ಟ್ರೇಲಿಯಾ ಕಡೆನೇ ಇದೆ ಅಂತ ಹೇಳ್ಬೋದು. 228 ರನ್ಸ್ ಇದೆ ಟಾರ್ಗೆಟು, ಬಟ್ ಓನ್ಲಿ 2 ಬ್ಯಾಟ್ಸ್ಮನ್ಸ್ ಇದ್ದಾರೆ ಕ್ರೀಸಲ್ಲಿ, ವಿಲ್ ಜಾಕ್ಸು ಮತ್ತು ಸ್ಮಿತ್ತು. ಇದು ಮೋಸ್ಟ್ಲಿ ಆಸ್ಟ್ರೇಲಿಯಾನೇ ವಿನ್ ಆಗ್ಬೋದು. 3rd ಟೆಸ್ಟಲ್ಲಿ ವಿನ್ ಆಗಿ 3-0 ಸೀರೀಸ್ ವಿನ್ ಆಗ್ಬೋದು ಅಂತ ಹೇಳ್ಬೋದು. ಇನ್ನು ಎರಡನೇ ಸುದ್ದಿಗೆ ಬರೋದಾದರೆ ನ್ಯೂಜಿಲ್ಯಾಂಡ್ ವೆಸ್ಟ್ ಇಂಡೀಸ್ ನಡೀತಾ ಇದೆ. ನಿನ್ನೆ ನೋಲಾಸ್ ಅಲ್ಲಿ ಇತ್ತು ವೆಸ್ಟ್ ಇಂಡೀಸು. ಇವತ್ತಾದರೆ ಸ್ವಲ್ಪ ಬ್ಯಾಟಿಂಗು ಮಿಡಲ್ ಆರ್ಡರ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅನ್ಬೋದು. ಕ್ಯಾಂಪೆಲ್ ಅವರು 45ಗೆ ಔಟ್ ಆದರು, ಬ್ರ್ಯಾಡನ್ ಕಿಂಗ್ ಅವರು 63ಗೆ ಔಟ್ ಆದರು. ನೆಕ್ಸ್ಟ್ ಬಂದಂಥ ಕೆವಿನ್ ಹಾರ್ಜ್ ಅವರು ಸೆಂಚುರಿ ಹೊಡೆದ್ರು, 109 ಹೊಡೆದು ಇನ್ನು ಸ್ಟಿಲ್ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಬಂದಂಥ ವಿಕೆಟ್ ಕೀಪರ್ ಟೆವಿನ್ ಇಮ್ಲಿಚ್ ಅವರು 27, ಅಲಿಕ್ ಅಟೆನ್ಸೆ ಅವರು 45, ಜಸ್ಟಿನ್ ಗ್ರೀವ್ಸ್ ಅವರು 43 ಹೊಡೆದ್ರು. ಕ್ಯಾಪ್ಟನ್ ರೋಸ್ಟನ್ ಚೇಸ್ ಅವರು 2 ರನ್ನಿಗೆ ಔಟ್ ಆದರು. ಆ್ಯಂಡರ್ಸನ್ ಫಿಲಿಪ್ ಅವರು ಇನ್ನೂ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ, 12 ರನ್ನು. ಇಲ್ಲಿ ಜೇಕಬ್ ಡಫಿ ಅವರು 2 ವಿಕೆಟ್ ತೊಗೊಂಡ್ರು, ಮೈಕಲ್ ರೇ ಅವರು 1 ವಿಕೆಟ್ ತೊಗೊಂಡ್ರು, ಅಜಾಜ್ ಪಟೇಲ್ 2 ವಿಕೆಟ್, ಡೇರಿ ಮಿಚೆಲ್ ಅವರು 1 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಈ ಮ್ಯಾಚು ಆಲ್ಮೋಸ್ಟ್ ಡೇ 3 ಕಂಪ್ಲೀಟ್ ಆಗಿದೆ. ಸ್ಟಿಲ್ 184 ರನ್ಸ್ ಟ್ರಯಲ್ ಇದ್ದಾರೆ. ಮೋಸ್ಟ್ಲಿ ಇದು ಡ್ರಾ ಆಗೋ ಕಡೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ವೆಸ್ಟ್ ಇಂಡೀಸ್ ಅವರು ಒಳ್ಳೆ ಫೈಟ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಈಗ ಒಳ್ಳೆ ಬ್ಯಾಟಿಂಗ್ ಅವ್ರದ್ದು ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ನೋಡೋಣ ಹೇಗೆ ಹೋಗುತ್ತೆ ರಿಸಲ್ಟು ಅಂತ. ಇನ್ನು ಮೂರನೇದಾಗಿ ಇವತ್ತು ಸಿಡ್ನಿ ಥಂಡರ್ ವರ್ಸಸ್ ಸಿಡ್ನಿ ಸಿಕ್ಸ್ನ 7th ಮ್ಯಾಚ್ ಇತ್ತು BBLಲ್ಲಿ. ಫಸ್ಟ್ ಬ್ಯಾಟಿಂಗ್ ಮಾಡಿದ ಸಿಡ್ನಿ ಸಿಕ್ಸರ್ಸ್ ಒಳ್ಳೆ ಆರಂಭಿಕತೆ ತಗೊಂಡಿತು ಅಂತ ಹೇಳ್ಬೋದು. ಬಾಬರ್ ಅಜಮ್ ಅವರು ಟ್ರೋಲ್ ಆಗಿದ್ರೆ ಫಸ್ಟ್ 2 ಮ್ಯಾಚ್ ಆಡಿಲ್ಲ ಅಂತ ಟ್ರೋಲ್ ಮಾಡ್ತಿದ್ರು ಇಂಡಿಯನ್ ಪೇಜಸ್ಗಳು. ಇವತ್ತು ಸ್ವಲ್ಪ 58 ರನ್ಸ್ ಹೊಡೆದ್ರು, ಬಟ್ ತುಂಬ ಬಾಲ್ ತೊಗೊಂಡ್ರು ಅನ್ಬೋದು. 42 ಬಾಲ್ಸ್ಗೆ 138 ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು. ಬಟ್ ಡೇನಿಯಲ್ ಹ್ಯೂಸ್ ಅವರು 25 ರನ್ಸ್ ಹೊಡೆದ್ರು. ಫಿಲಿಪ್ಸ್ ಅವರು ವಿಕೆಟ್ ಕೀಪರ್ 96 ಹೊಡೆದ್ರು 57 ಬಾಲಿಗೆ. ನೆಕ್ಸ್ಟ್ ಮಿಡ್ಲ್ ಆರ್ಡ್ರಲ್ಲಿ ಯಾರೂ ಅಷ್ಟು ಆಡಿಲ್ಲ, ಎಲ್ಲ ಸಿಂಗಲ್ ಡಿಜಿಟಲ್ ಔಟ್ ಆದರು. ಇನ್ನು ಇಂಗ್ಲೆಂಡಲ್ಲಿ ಬಾಲರ್ ಆದ ಟಾಪ್ ಪ್ಲೇಯರು 3 ವಿಕೆಟ್ ತೊಗೊಂಡ್ರು. ಆಮೇಲೆ ನೆಕ್ಸ್ಟ್ ಬಂದಂಥ ಸಿಡ್ನಿ ಥಂಡರ್ ಅವರು 151ಗೆ ಆಲ್ಔಟ್ ಆದರು. ಸೊ 47 ರನ್ಸಲ್ಲಿ ವಿನ್ ಆದರು ಸಿಡ್ನಿ ಸಿಕ್ಸರ್ಸು. ಈ ಕಡೆ ಇಲ್ಲಿ ಯಾರು ಅಷ್ಟೊಂದು ಪೈಪೋಟಿ ಕೊಡಲಿಲ್ಲ ಅನ್ಬೋದು ಬ್ಯಾಟಿಂಗಲ್ಲಿ. ಓನ್ಲಿ ಸ್ಯಾಮ್ ಬಿಲ್ಲಿಂಗ್ಸ್ ಅವ್ರು 51 ಆ್ಯಂಡ್ ಶಬಾದ್ ಖಾನ್ ಅವ್ರು 41 ಹೊಡೆದ್ರು. ಇದೇ ಸ್ವಲ್ಪ ಒಳ್ಳೆ ಬ್ಯಾಟಿಂಗ್ ಅಂತ ಹೇಳ್ಬೋದು ಮಿಡ್ಲ್ ಆರ್ಡ್ರಲ್ಲಿ. ಸ್ಟಾರ್ಟಿಂಗ್ ಏನು ಅಷ್ಟೊಂದು ಉತ್ತಮ ಆಗಿರಲ್ಲ ಇವ್ರದ್ದು. ಸೊ ಒಳ್ಳೆ ರೀತಿಲಿ ಹೋಗ್ತಾ ಇದೆ ಬಿಗ್ ಬ್ಯಾಶ್ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ಕೊನೆಯದಾಗಿ ನಾಳೆ ಫೈನಲ್ ನಡೀತಾ ಇದೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂಡರ್-19 ಏಷ್ಯಾ ಕಪ್ಪು. 2 ಟೀಮ್ ಸ್ಟ್ರಾಂಗ್ ಇದೆ, ಒಳ್ಳೆ ಮ್ಯಾಚ್ ಪೈಪೋಟಿ ಇರುತ್ತೆ. ದುಬೈಯಲ್ಲಿ ನಡೀತಾ ಇರೋದು ಮ್ಯಾಚು. ನೋಡೋಣ, ವೈಭವ್ ಸೂರ್ಯವಂಶಿ, ಆಯುಷ್ ಮಾತ್ರೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ಆ್ಯರನ್ ಜಾರ್ಜ್, ವಿರಾನ್ ಮಲ್ಹೋತ್ರಾ ಎಲ್ಲ. ಪಾಕಿಸ್ತಾನನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಲೀಗ್ ಸ್ಟೇಜಲ್ಲಿ ಇಂಡಿಯಾ ವಿನ್ ಆಗಿದ್ರು. ನಾಳೆ ಮ್ಯಾಚ್ ಇದೆ, ನೋಡೋಣ. ಸೋನಿಲಿ ಲೈವ್ ಇದೆ, ನೋಡೋಣ ಹೇಗೆ ಹೋಗುತ್ತೆ, ಯಾರು ವಿನ್ ಆಗ್ತಾರೆ ಅಂತ. ಧನ್ಯವಾದಗಳು. ಶುಭರಾತ್ರಿ.